ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ನಾಗೇಂದ್ರ ಅವರು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಚಿವ ಸ್ಥಾನ ತ್ಯಜಿಸೋದಕ್ಕೆ ನಾಗೇಂದ್ರ ಅವರು ಮುಂದಾದ್ರ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮುಂದೆ ರಾಜೀನಾಮೆ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ನಾಗೇಂದ್ರ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಚಿವ ನಾಗೇಂದ್ರ ದೂರವಾಣಿ ಮುಖಾಂತರ ಸಂಭಾಷಣೆಯನ್ನ ನಡೆಸಿದಂತೆ ಕಾಣಸಿಗ್ತಾ ಇದೆ. ಬಿಜೆಪಿಯವರು ನನ್ನನ್ನು ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. 15 ನಿಮಿಷಗಳ ಕಾಲ ಸಚಿವ ನಾಗೇಂದ್ರ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ಕಾಂಗ್ರೆಸ್ಗೆ ಮುಜುಗರ ತಪ್ಪಿಸೋದಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ನಾನು ನಿರ್ಧರಿಸಿದ್ದೇನೆ, ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಬಳಿ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ರಾಹುಲ್ ಅಂಗಳದಲ್ಲಿ ನಾಗೇಂದ್ರ ರಾಜೀನಾಮೆ ಭವಿಷ್ಯ ಈಗ ಇದೆ. ಕೊನೆಗೂ ಬಿಜೆಪಿ ಹೋರಾಟಕ್ಕೆ ಮಣಿದ್ರ ಸಚಿವ ನಾಗೇಂದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಸೊ ಹಾಗಾಗಿ ಇವತ್ತು ಸಂಜೆಯ ಒಳಗಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಅವರೇ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿದ್ದಾರೆ, ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ ಕೂಡ ಹೇಳಿದ್ದಾರಂತೆ. ಹಾಗಾದ್ರೆ ರಾಜೀನಾಮೆ ಫಿಕ್ಸಾ? ಡಿಕೆ ಶಿವಕುಮಾರ್ ಅವರ ಮುಂದೆ ರಾಜೀನಾಮೆ ವಿಷಯ ಪ್ರಸ್ತಾಪಿಸಿದ್ದಾರೆ ನಾಗೇಂದ್ರ. ಸಿಎಂ ಡಿಕೆಶಿ ಜೊತೆ ಸಚಿವ ನಾಗೇಂದ್ರ ದೂರವಾಣಿ ಮುಖಾಂತರ ಸಂಭಾಷಣೆಯನ್ನ ನಡೆಸಿದ್ದಾರೆ. ನೋಡಿ, ಕಳೆದ ವಾರ ಯಾವ ರೀತಿಯಾಗಿ ಸದನದಲ್ಲಿ ಹೋರಾಟವನ್ನ ಮಾಡಿದ್ರು, ಹೊರಗೂ ಕೂಡ ಹೋರಾಟವನ್ನ ಮಾಡಿದ್ರು ಬಿಜೆಪಿ ನಾಯಕರು ಅನ್ನೋದನ್ನ ಗಮನಿಸಿದ್ದೀವಿ. ಇದರ ಜೊತೆಗೆ ಇದೀಗ ಪಾದಯಾತ್ರೆಯನ್ನ ನಾವು ಮಾಡ್ತೀವಿ ಬಳ್ಳಾರಿಯಿಂದ ಅಂತ ಕೂಡ ಹೇಳಿ ನಾಯಕರುಗಳು ಒಂದು ಕಡೆ ಈಗಾಗಲೇ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ಪಾದಯಾತ್ರೆ ಆರಂಭ ಆಗೋದಕ್ಕೂ ಮುನ್ನವೇ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಂತೆ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಸಂಜೆಯ ಒಳಗಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರಾ ಇಲ್ವಾ, ಇಂಗಿತ ಏನೋ ವ್ಯಕ್ತಪಡಿಸಿದ್ದಾರೆ, ಎಕ್ಸೆಪ್ಟ್ ಮಾಡ್ತಾರಾ ಅನ್ನೋದು ಕುತೂಹಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಹಬೀಬ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಬೀಬ್, ಇದೀಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಈ ಬದಲಾವಣೆ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ? ರಮ್ಯ, ನೋಡಿ, ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ಒಂದು ರೀತಿಯ ವಿಪ್ಲವಗಳು ಜರುಗ್ತಾ ಇವೆ ಅನ್ನೋಂಥದ್ದು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಹಲವು ವಿಚಾರಗಳು ರಾಜಕಾರಣದಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ನಾಗೇಂದ್ರ ಪ್ರಕರಣ ಬಹಳ ದೊಡ್ಡ ಉದಾಹರಣೆ. ನೋಡಿ, ನಾಗೇಂದ್ರ ರಾಜೀನಾಮೆಗೆ ಕಳೆದ 8-9 ದಿನಗಳಿಂದ ಪಟ್ಟು ಹಿಡಿದಿರ್ತಕ್ಕಂಥ ವಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಅಧಿವೇಶನವನ್ನು ನಡೆಸಲಿಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿತ್ತು. ಆದರೆ ಅಧಿವೇಶನದ ಸಮಯದಲ್ಲಿ ನಾಗೇಂದ್ರ ರಾಜೀನಾಮೆ ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ, ಅವರು ಕೊಡಬಾರದು ಅನ್ನುವಂಥ ಮಾತುಗಳು ಕಾಂಗ್ರೆಸ್ ವಲಯದಿಂದ ಕೇಳಿ ಬಂದಿತ್ತು. ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹಲವಾರು ಬಾರಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು, ಯಾಕೆ ರಾಜೀನಾಮೆ ಕೊಡಬೇಕು ಅವರು ಅನ್ನೋಂಥದ್ದು. ಸ್ವತಃ ನಾಗೇಂದ್ರ ಕೂಡ ಹೇಳಿದ್ರು, ಇಲ್ಲ ನಂದೇನು ತಪ್ಪಿಲ್ಲಲ್ಲ, ಅದು ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಇವೆ, ಅದು ನಡೆಯುವಾಗ ನಾನು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ, ನಿಮ್ಮ ಪಕ್ಷದಲ್ಲೂ ಬೇಕಾದಷ್ಟು ಈ ತರದ ಆರೋಪಗಳು ಬಂದಿರತಕ್ಕಂಥ ಆರೋಪಿಗಳು ಇಲ್ವಾ, ನೀವೇ ಅದು ಯಾವ ನೈತಿಕತೆಯ ಮೇಲೆ ಕೇಳ್ತೀರಿ ಅನ್ನುವಂಥ ಮಾತುಗಳು ಚರ್ಚೆಗಳು ಕೇಳಿ ಬಂದಿತ್ತು. ಆದರೆ ಯಾವಾಗ 2 ದಿನ ಮೊದಲೇ ಅಧಿವೇಶನ ಮೊಟಕುಗೊಳಿಸಲಾಯಿತು, ಅದರ ನಂತರ ಬಿಜೆಪಿ ತೆಗೆದುಕೊಂಡಿರ್ತಕ್ಕಂಥ ದೊಡ್ಡ ನಿರ್ಧಾರ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ದೊಡ್ಡ ಹೊಡೆತ ಕೊಡುವಂತಹ ಸಾಧ್ಯತೆಗಳು ಈಗ ದಟ್ಟವಾಗ್ತಾ ಇರ್ತಕ್ಕಂಥದ್ದು. ಅದೇನಪ್ಪ ಅಂತಂದ್ರೆ, ನಾಗೇಂದ್ರ ರಾಜೀನಾಮೆಗೆ ಅಧಿವೇಶನದಲ್ಲಿ ಏನು ಒತ್ತಾಯ ಮಾಡಿರ್ತಕ್ಕಂಥ ಬಿಜೆಪಿ ಈಗ ಅದನ್ನ ರಾಜಕೀಕರಣಗೊಳಿಸಲಿಕ್ಕೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ, ಅದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಳಿಕ್ಕೆ ರಾಯಚೂರಿನಿಂದ ಬಳ್ಳಾರಿಯವರೆಗೂ ಕೂಡ, ಅದರಲ್ಲೂ ಕೂಡ ನಾಗೇಂದ್ರ ಎಸ್ ಟಿ ಸಮುದಾಯಕ್ಕೆ ಸೇರ್ತಾರೆ, ಎಸ್ ಟಿ ಬೆಲ್ಟ್ ಇರ್ತಕ್ಕಂಥ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳು ಬರುವಂಥದ್ದು ರಾಯಚೂರಿನಿಂದ, ಅದರಲ್ಲೂ ಈ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಬರುತ್ತೆ. ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಹೆಚ್ಚು ಕ್ಷೇತ್ರ
ಕ್ಷೇತ್ರಗಳಲ್ಲಿ ಎಸ್ ಟಿ ಸಮುದಾಯದ ನಾಯಕರು ಗೆದ್ದು ಬರ್ತಾರೆ. ಆ ಒಂದು ಸಮುದಾಯದ ಪ್ರದೇಶದಲ್ಲೇ ಅಲ್ಲಿ ಬಿಜೆಪಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಬೇಕು, ಅಸ್ತಿತ್ವವನ್ನು ಸ್ಥಾಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ 10 ದಿನಗಳ ಕಾಲದ ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆಯನ್ನ ಈಗಾಗಲೇ ಅದು ಘೋಷಣೆ ಮಾಡಿಬಿಟ್ಟಿದೆ. ನಿನ್ನೆ ಅಷ್ಟೇ ವಿಜಯೇಂದ್ರ ಅದನ್ನು ಘೋಷಣೆ ಮಾಡಿದ್ರು. ಈಗಾಗಲೇ ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಬಳ್ಳಾರಿಗೆ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಬಿಜೆಪಿಗೆ ಇತ್ತು. ಆದರೆ ಅದಕ್ಕಿಂತ ಹೆಚ್ಚು ವರ್ಕೌಟ್ ಆಗೋದು ರಾಯಚೂರಿನಿಂದ ಬಳ್ಳಾರಿಗೆ ಮಾಡಿದಾಗ ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ಒಂದು ಪಾದಯಾತ್ರೆಗೆ ಹೆದರಿರ್ತಕ್ಕಂಥ ಕಾಂಗ್ರೆಸ್, ಯಾಕಂದ್ರೆ ನೋಡಿ ಅಲ್ಲಿ ಬಹುತೇಕ ಈಗಾಗಲೇ ಬಿಜೆಪಿ ಸ್ಥಾನಗಳು ಹಲವಾರು ಗೆದ್ದು ಬಂದಿದ್ವು. ಹಾಗಾಗಿ ಅಲ್ಲಿ ಎಲ್ಲಿ ತಮ್ಮ ಸ್ಥಾನಗಳನ್ನು ಕಳ್ಕೋಬೇಕಾಗುತ್ತೋ ಅಲ್ಲಿ ಬರುವಂತಹ ಹಲವಾರು ವಿಧಾನಸಭಾ ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ 2028ರ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಹಾಗಾಗಿ ಕೇವಲ ಒಬ್ಬ ಸಚಿವನ ವಿಚಾರಕ್ಕೋಸ್ಕರ ಹಲವಾರು ಸ್ಥಾನಗಳನ್ನು ಅಲ್ಲಿ ಕಳ್ಕೊಳ್ಳೋದು ಬೇಡ, ಎಫೆಕ್ಟ್ ಆಗೋದು ಬೇಡ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಪ್ರಮುಖ ಕಾರಣ. ಎರಡನೇ ಕಾರಣ, ಈ 10 ದಿನಗಳ ಪಾದಯಾತ್ರೆ ಆದ ನಂತರ ಖಂಡಿತವಾಗಿ ನಾಗೇಂದ್ರ ಅವರ ಮೇಲೆ ಮತ್ತೆ ಇಡಿ ದಾಳಿ ಆಗುವಂತಹ ಸಾಧ್ಯತೆಗಳು ಕೇಂದ್ರ ಸರ್ಕಾರದಿಂದ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಶತಾಯಗತಾಯ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಸಂಪುಟವನ್ನ ಮುಜುಗರಕ್ಕೆ ಈಡು ಮಾಡುವಂಥದ್ದು, ಅದರ ವರ್ಚಸ್ಸನ್ನ ಧಕ್ಕೆಗೆ ಈಡು ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ರಾಜಕೀಯ ಪ್ರಕ್ರಿಯೆಗಳು. ಯಾಕಂದ್ರೆ ರಾಜಕಾರಣದಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಲ್ವಾ. ಹಾಗಾಗಿ ಅದು ಆ ಪ್ರಕ್ರಿಯೆಗಳು ಇಡಿ ದಾಳಿ ಆದ ನಂತರ ಮತ್ತೆ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಈಗ ಬಿಜೆಪಿ ಒತ್ತಾಯ ಮಾಡಿದಾಗ ರಾಜೀನಾಮೆ ಕೊಡದೇ ಇದ್ರು ಕೂಡ ಇಡಿ ದಾಳಿ ಮಾಡಿದ್ರು ಅಥವಾ ಸಿಬಿಐ ದಾಳಿ ಮಾಡಿದ್ರು ಅಥವಾ ಮತ್ತಷ್ಟು ಕಾನೂನು ಪ್ರಕ್ರಿಯೆಗಳು ಜರುಗಿದ್ವು ಅಥವಾ ಈಗಿರ್ತಕ್ಕಂಥ ನಾಗೇಂದ್ರ ಮೇಲಿನ ಕೇಸಿಗೆ ಮತ್ತೆ ಮರುಜೀವ ಬಂದು ಕಾನೂನಾತ್ಮಕ ಪ್ರಕ್ರಿಯೆಗಳಿಂದ ನಾಗೇಂದ್ರ ಇಕ್ಕಟ್ಟಿಗೆ ಸಿಲುಕೊಂಡಾಗ ಇಡೀ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ ಇಕ್ಕಟ್ಟಿಗೆ ಮುಜುಗರಕ್ಕೆ ಈಡಾಗೋ ಬದಲಾಗಿ ಈಗಲೇ ರಾಜೀನಾಮೆ ಕೊಟ್ಟು ಬಿಟ್ರೆ ಅದು ಬಹಳ ಸರಳ ಆಗುತ್ತೆ, ಒಂದಷ್ಟು ಮುಜುಗರ ಆಗುತ್ತೆ. ಆದರೆ ಆಗ ಆಗುವಂತಹ ದೊಡ್ಡ ಹೊಡೆತವನ್ನು ತಪ್ಪಿಸಿಕೊಳ್ಳುವಂತ ದೂರಾಲೋಚನೆಯಿಂದ ನಾಗೇಂದ್ರ ರಾಜೀನಾಮೆಯ ಮಾತುಗಳು ಈಗ ಚರ್ಚೆಗೆ ಬರ್ತಾ ಇವೆ. ಆದರೆ ನಾಗೇಂದ್ರ ಅವರ ಕಚೇರಿಯಿಂದ ಒಂದಷ್ಟು ಸ್ಪಷ್ಟನೆಗಳು ಬಂದಿವೆ. ಇಲ್ಲ, ಈ ರೀತಿ ಯಾವುದೇ ರೀತಿಯ ಚರ್ಚೆಗಳು ನಡೆದಿಲ್ಲ, ಹೈಕಮಾಂಡ್ ಯಾವುದೇ ರೀತಿಯ ರಾಜೀನಾಮೆಯನ್ನು ಕೇಳಿಲ್ಲ, ರಾಜ್ಯದ ಹೈಕಮಾಂಡ್ ನಾಯಕರು ಕೂಡ ರಾಜೀನಾಮೆಯನ್ನು ನಾವು ಕೇಳಿಲ್ಲ, ಆ ಥರದ ಚರ್ಚೆ ನಡೆದಿಲ್ಲ ಅನ್ನೋಂಥ ಒಂದು ತಿಪ್ಪೆ ಸಾರಿಸುವಂಥ ಕೆಲಸ ನಾಗೇಂದ್ರ ಕಚೇರಿಯಿಂದ ಬರ್ತಾ ಇದೆ. ಆದರೆ ವಾಸ್ತವ ಇದಲ್ಲ. ಈಗಾಗಲೇ ಕಳೆದ 2 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೆ ಆಗಿರ್ತಕ್ಕಂಥ ಮುಜುಗರಗಳು, ಮೇಲಿಂದ ಮೇಲೆ ಮುಜುಗರ, ಮೇಲಿಂದ ಮೇಲೆ ಸೋಲುಗಳು, ಮೇಲಿಂದ ಮೇಲೆ ವಿರೋಧ ಪಕ್ಷಗಳ ಒಂದು ಒತ್ತಡಗಳು, ಅದು ಒಂದು ರೀತಿಯ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಾರವನ್ನ ಸಂಪುಟವನ್ನ ಈಗ ಒಂದು ಈಡು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಹೊಡೆತವನ್ನು ತಪ್ಪಿಸ್ಕೊಳ್ಳಿಕ್ಕೆ ಈಗಾಗಲೇ ನೋಡಿ ಸೆಷನ್ನಲ್ಲಿ ಅದು ಹೇಗೋ ಹ್ಯಾಂಡಲ್ ಮಾಡಿಬಿಟ್ರು. ಆದರೆ ಈಗ ಈ ಪಾದಯಾತ್ರೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ಒಂದು ರಾಜೀನಾಮೆ ಪ್ರಹಸನ ನಡೀತಾ ಇದೆ. ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ಆಗೋದಂತೂ ಸನ್ನಿಹಿತ. ನಾಳೆ ಮತ್ತು ನಾಡಿದ್ದು ಡಿ ಕೆ ಶಿವಕುಮಾರ್ ಇವತ್ತಿಂದಾನೇ ಡೆಲ್ಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಅಲ್ಲಿ 3-4 ಜನ ಸಚಿವರು ತಲೆದಂಡ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದರಲ್ಲಿ ನಾಗೇಂದ್ರ ಅವರ ಹೆಸರು ಕೂಡ ಸೇರಿಕೊಳ್ಳುತ್ತೆ. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ಕೇಂದ್ರದಲ್ಲಿ ಶಿಕ್ಷಣ ಸಚಿವ ಈ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಯಾವ ರೀತಿಯಾಗಿ ಪಡೆದುಕೊಂಡ್ರೋ ಕಾಂಗ್ರೆಸ್ನ ನಾಯಕರು, ಅದೇ ರೀತಿಯಾಗಿ ಅದೇ ಅಸ್ತ್ರವನ್ನ ರಾಜ್ಯದಲ್ಲೂ ಕೂಡ ಬಳಕೆ ಮಾಡಿಕೊಂಡ್ರು ಬಿಜೆಪಿಯ ನಾಯಕರು. ಅದರಂತೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ರಾಯಚೂರು ಟು ಬಳ್ಳಾರಿವರೆಗೂ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗತ್ತೆ ಅನ್ನುವಂತಹ ಸಂದೇಶವನ್ನ ರವಾನೆಯಾದ ನಂತರ ಈಗ ಖುದ್ದು ನಾಗೇಂದ್ರ ಅವರೇ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.